ಯಾದಗಿರಿಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಕ್ಷಣಗಣನೆ ಆರಂಭವಾಗಿದೆ. ಡಿಸಿ ಅನುಮತಿ ಬಳಿಕ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭ ಆಗಲಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳ ಪರೇಡ್ ನಡೆಯಲಿದೆ. ಕೆಂಭಾವಿಯಲ್ಲಿ ರಾರಾಜಿಸ್ತಾ ಇವೆ ಕೇಸರಿ ಧ್ವಜ ಬಂಟಿಂಗ್ಸ್. ಎಲ್ಲೆಲ್ಲೂ ಕೂಡ ಕೇಸರಿ ಧ್ವಜ ಬಂಟಿಂಗ್ಸ್ ರಾರಾಜಿಸ್ತಾ ಇದೆ. ಗಣವೇಷಧಾರಿಗಳಾಗಿ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ನಡೆಸೋದಕ್ಕೆ ಸಿದ್ದರಾಗಿದ್ದಾರೆ. ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಬಂಟಿಂಗ್ಸ್ ಹಾಕಲಾಗಿದೆ ಅಂತ. ಅದರಲ್ಲೂ ಅಂಬೇಡ್ಕರ್ ಬಂಟಿಂಗ್ಸ್ ಅನ್ನ ಹೆಚ್ಚಾಗಿ ಎಲ್ಲಾ ಕಡೆ ಹಾಕಿರೋದನ್ನ ಗಮನಿಸ್ತಾ ಇದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಂಟಿಂಗ್ಸ್ ಮತ್ತು ಪೋಸ್ಟರ್ಸ್ ಎಲ್ಲಾ ಕಡೆ ಹಾಕಿರೋದನ್ನ ಗಮನಿಸ್ತಾ ಇದ್ದೀವಿ. ಹಾಗೇನೆ ನಾಡನ್ನ ಆಳಿದ ಇತರೆ ರಾಜರುಗಳು, ಕಿತ್ತೂರು ರಾಣಿ ಚೆನ್ನಮ್ಮ, ದೊರೆ ಶಿವಾಜಿ ಸೇರಿದಂತೆ ಅನೇಕ ವ್ಯಕ್ತಿಗಳ ಮಹಾನ್ ವ್ಯಕ್ತಿಗಳ ಪೋಸ್ಟರ್ಸ್ ಇದೆ. ಪಥಸಂಚಲನ ಮಾರ್ಗದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನ ಹಾಕಲಾಗಿದೆ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಆರ್ಎಸ್ಎಸ್ ನಾಯಕರು ಅಳವಡಿಸ್ತಾ ಇದ್ದಾರೆ. ಇದೇನು ಹೊಸತಲ್ಲ, ಈ ಹಿಂದೂ ಕೂಡ ಬಹಳ ಸಾರಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಆರ್ಎಸ್ಎಸ್ ಬಳಸಿದೆ. ಪ್ರಮುಖ ಬೀದಿಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಈ ರೀತಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಅಳವಡಿಸೋದರ ಮುಖಾಂತರ ಡಿಎಸ್ಎಸ್ಗೆ ಕೌಂಟರ್ ಕೊಡ್ತಾ ಇದೆಯಾ ಆರ್ಎಸ್ಎಸ್? ಪ್ರಮುಖ ಬೀದಿಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಕೆಂಭಾವಿನಲ್ಲಿ ಯಾವ ರೀತಿಯಲ್ಲಿ ಪಥಸಂಚಲನಕ್ಕೆ ಸಿದ್ದತೆಗಳಾಗಿದೆ, ಜೊತೆಗೆ ಅಲ್ಲಿ ಭದ್ರತಾ ವ್ಯವಸ್ಥೆಗಳನ್ನ, ಕಾನೂನು ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿ ಮಾಡಿಕೊಳ್ಳಲಾಗಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಆರ್ಎಸ್ಎಸ್ ಪಥಸಂಚಲನದ ಕುರಿತಾಗಿ? ಶ್ರೀಲಕ್ಷ್ಮಿ, ಇವತ್ತು ಕೆಂಭಾವಿಯಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ಆರಂಭಗೊಳ್ಳಲು ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂತದ್ದು. ಅಂದ್ರೆ ಇವತ್ತು 4 ಗಂಟೆಗೆ ಏನು ಈಗಾಗಲೇ ಆರ್ಎಸ್ಎಸ್ನ ಪಥಸಂಚಲನ ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಈ ಒಂದು ಪಥಸಂಚಲನಕ್ಕಾಗಿ ಈಗಾಗಲೇ ಕೆಂಭಾವಿ ಪಟ್ಟಣದಾದ್ಯಂತ ಪೊಲೀಸರು ಸಂಪೂರ್ಣವಾಗಿ ಕಣ್ಗಾವಲನ್ನು ಇರಿಸಿರುವಂತದ್ದು. ಸುಮಾರು 300ಕ್ಕೂ ಅಧಿಕ ಪೊಲೀಸರನ್ನ ಕೆಂಭಾವಿ ಪಟ್ಟಣದಾದ್ಯಂತ ನಿಯೋಜನೆ ಮಾಡುವ ಮೂಲಕ ಈ ಒಂದು ಪಥಸಂಚಲನದ ಮೇಲೆ ಪೊಲೀಸರ ಹದ್ದಿನ ಕಣ್ಣನ್ನು ಇರಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆಗೆ ಸಾಕಷ್ಟು ಈಗಾಗಲೇ 6 ಡ್ರೋನ್ ಕ್ಯಾಮೆರಾಗಳನ್ನ ಬಿಟ್ಟು ಡ್ರೋನ್ ಕ್ಯಾಮೆರಾಗಳಲ್ಲೂ ಕೂಡ ಈ ಒಂದು ಪಥಸಂಚಲನದ ಮೇಲೆ ಕಣ್ಣಿಡುವಂತ ಕೆಲಸಗಳಾಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಡಿಎಸ್ಎಸ್ ಮತ್ತು ಆರ್ಎಸ್ಎಸ್ ಅನ್ನುವಂಥದ್ದು ಕೂಡ ಕೆಂಭಾವಿಯಲ್ಲಿ ನಿರ್ಮಾಣವಾಗಿತ್ತು. ಆದರೆ ಈ ಒಂದು ಸ್ಥಿತಿಗೆ ನಿನ್ನೆ ಸುರಪುರ ತಾಲೂಕಾಡಳಿತ ಶಾಂತಿ ಸಭೆ ನಡೆಸುವ ಮೂಲಕ ಈ ಒಂದು ಶಾಂತಿ ಸಭೆ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು, ಈ ಒಂದು ಪಥಸಂಚಲನಕ್ಕೆ ಅಡ್ಡಿಯನ್ನ ಮಾಡುವುದಿಲ್ಲ ಅಂತೇಳಿ ಡಿಎಸ್ಎಸ್ನವರು ಕೂಡ ಸ್ಪಷ್ಟವನ್ನ ಪಡಿಸಿದ್ದಾರೆ. ಆದರೂ ಕೂಡ ಯಾವುದೋ ಒಬ್ಬ ಕಿಡಿಗೇಡಿಗಳಿಂದ ಏನಾದರೂ ಅಹಿತಕರ ಘಟನೆಗಳು ನಡೀಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪೊಲೀಸರು 6 ಡ್ರೋನ್ ಕ್ಯಾಮೆರಾಗಳು ಮತ್ತು ವಿಡಿಯೋಗ್ರಾಫರ್ಗಳನ್ನ ಇಡುವ ಮೂಲಕ ಆ ಒಂದು ಕಣ್ಗಾವಲನ್ನು ಇರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಪ್ರಮುಖ ಬೀದಿಗಳಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ಸಾಗುವಂತಹ ಮಾರ್ಗದುದ್ದಕ್ಕೂ ಪೊಲೀಸರ ಕಾಕಿ ಉಕ್ಕಿನ ಕೋಟೆಯನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಯಾಕಂತಂದ್ರೆ ಪ್ರತಿ ಹೆಜ್ಜೆಗೂ ಕೂಡ ಪೊಲೀಸರ ಸರ್ಪಗಾವಲನ್ನು ನಿಯೋಜನೆ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪಥಸಂಚಲನ ಕೆಂಭಾವಿ ಪಟ್ಟಣ ಸಂಪೂರ್ಣವಾಗಿ ಈಗಾಗಲೇ ಕೇಸರಿ ಬಾವುಟಗಳು ರಾರಾಜಿಸುತ್ತಿರುವಂತದ್ದು. ಮತ್ತೊಂದು ಕಡೆ ಗಣವೇಷಧಾರಿಗಳು ಕೂಡ ಈಗಾಗಲೇ ಸಿದ್ದಗೊಳ್ತಾ ಇರುವಂತಂದ್ರೆ ಗಣವೇಷಧಾರಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕೆಂಭಾವಿಯಲ್ಲಿ ಸೇರ್ತಾರೆ. ಯಾಕಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಿಟ್ಕಲ್ನಲ್ಲೂ ಕೂಡ ಇದೇ ಅಂತ ಸ್ಥಿತಿ ನಿರ್ಮಾಣವಾಗಿತ್ತು. ಅದಾದ ಬಳಿಕ ಕೆಂಭಾವಿಯಲ್ಲೂ ಕೂಡ ಅಂತದ್ದೇ ಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಈಗಾಗಲೇ ಗಣವೇಷಧಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರುವಂತಹ ಸಾಧ್ಯತೆ ಇರುವಂತಹ ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಕೂಡ ಇವತ್ತು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ ಅಂತಂದ್ರೆ ಡಿಎಸ್ಎಸ್ನವರು ಏನು ಈ ಒಂದು ಆರ್ಎಸ್ಎಸ್ನ ಪಥಸಂಚಲನ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಕೊಟ್ಟಿದ್ರು. ಆದರೆ ಈ ಒಂದು ಮನವಿಗೆ ಅವರು ಸಹಮತಿ ಸೂಚಿಸಿದ ಬಳಿಕ ಆಗಿರಬಹುದು ಮತ್ತು ಇವತ್ತು ಕೂಡ ಏನು ಆರ್ಎಸ್ಎಸ್ನ ನಾಯಕರೇ ಖುದ್ದು ಏನು ಈ ಒಂದು ಪಥಸಂಚಲನ ನಡೀತಾ ಇರುವಂತಹ ಮಾರ್ಗದಲ್ಲಿ ಈಗಾಗಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನು ಅಳವಡಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಹಾರವನ್ನು ಕೂಡ ಹಾಕಿರುವಂತಂದ್ರೆ ನಿನ್ನೆ ಏನು ಕೇಸರಿ ಬಂಟಿಂಗ್ಸ್ ಅನ್ನು ಅಳವಡಿಕೆ ಮಾಡಿದ್ರು. ಆ ಸಂದರ್ಭದಲ್ಲಿ ವೀರ ಸಾವರ್ಕರ್ ಮತ್ತು ಥ್ಯಾಂಕ್ ಯು ನಾಗರಾಜ್. ಯಾದಗಿರಿಯ ಕೆಂಭಾವಿಯಲ್ಲಿ ಆರ್ಎಸ್ಎಸ್ ಪರೇಡ್ಗೆ ಕ್ಷಣಗಣನೆ ಆರಂಭವಾಗಿದೆ. ಡಿಸಿ ಅನುಮತಿ ಬಳಿಕ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಪುರಸಭೆ ಮುಂಭಾಗದಿಂದ ಪಥಸಂಚಲನ ಆರಂಭ ಆಗಲಿದೆ. ಪಟ್ಟಣದ ವಿವಿಧ ರಸ್ತೆಗಳಲ್ಲಿ ಗಣವೇಷಧಾರಿಗಳ ಪರೇಡ್ ನಡೆಯಲಿದೆ. ಕೆಂಭಾವಿಯಲ್ಲಿ ರಾರಾಜಿಸ್ತಾ ಇವೆ ಕೇಸರಿ ಧ್ವಜ ಬಂಟಿಂಗ್ಸ್. ಎಲ್ಲೆಲ್ಲೂ ಕೂಡ ಕೇಸರಿ ಧ್ವಜ ಬಂಟಿಂಗ್ಸ್ ರಾರಾಜಿಸ್ತಾ ಇದೆ. ಗಣವೇಷಧಾರಿಗಳಾಗಿ ಆರ್ಎಸ್ಎಸ್ ಕಾರ್ಯಕರ್ತರು ಪಥಸಂಚಲನ ನಡೆಸೋದಕ್ಕೆ ಸಿದ್ದರಾಗಿದ್ದಾರೆ. ನೋಡ್ತಾ ಇದ್ದೀರಿ ಯಾವ ರೀತಿಯಲ್ಲಿ ಬಂಟಿಂಗ್ಸ್ ಹಾಕಲಾಗಿದೆ ಅಂತ. ಅದರಲ್ಲೂ ಅಂಬೇಡ್ಕರ್ ಬಂಟಿಂಗ್ಸ್ ಅನ್ನ ಹೆಚ್ಚಾಗಿ ಎಲ್ಲಾ ಕಡೆ ಹಾಕಿರೋದನ್ನ ಗಮನಿಸ್ತಾ ಇದ್ದೀವಿ.
ಅಂಬೇಡ್ಕರ್ ಅವರ ಬಂಟಿಂಗ್ಸ್ ಮತ್ತು ಪೋಸ್ಟರ್ಸ್ ಎಲ್ಲ ಕಡೆ ಹಾಕಿರೋದನ್ನ ಗಮನಿಸ್ತಾ ಇದ್ದೀವಿ. ಹಾಗೇನೆ ನಾಡನ್ನ ಆಳಿದ ಇತರೆ ರಾಜರುಗಳು, ಕಿತ್ತೂರು ರಾಣಿ ಚೆನ್ನಮ್ಮ, ದೊರೆ ಶಿವಾಜಿ ಸೇರಿದಂತೆ ಅನೇಕ ವ್ಯಕ್ತಿಗಳ, ಮಹಾನ್ ವ್ಯಕ್ತಿಗಳ ಪೋಸ್ಟರ್ಸ್ ಇದೆ. ಪಥಸಂಚಲನ ಮಾರ್ಗದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನ ಹಾಕಲಾಗಿದೆ. ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಆರ್ಎಸ್ಎಸ್ ನಾಯಕರು ಅಳವಡಿಸ್ತಾ ಇದ್ದಾರೆ. ಇದೇನು ಹೊಸತಲ್ಲ, ಈ ಹಿಂದೂ ಕೂಡ ಬಹಳ ಸಾರಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಆರ್ಎಸ್ಎಸ್ ಬಳಸಿದೆ. ಪ್ರಮುಖ ಬೀದಿಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಈ ರೀತಿ ಅಂಬೇಡ್ಕರ್ ಅವರ ಭಾವಚಿತ್ರವನ್ನ ಅಳವಡಿಸೋದರ ಮುಖಾಂತರ ಡಿಎಸ್ಎಸ್ಗೆ ಕೌಂಟರ್ ಕೊಡ್ತಾ ಇದೆಯಾ ಆರ್ಎಸ್ಎಸ್? ಪ್ರಮುಖ ಬೀದಿಗಳಲ್ಲಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ನಾಗರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ನಾಗರಾಜ್, ಕೆಂಭಾವಿನಲ್ಲಿ ಯಾವ ರೀತಿಯಲ್ಲಿ ಪಥಸಂಚಲನಕ್ಕೆ ಸಿದ್ದತೆಗಳಾಗಿದೆ, ಜೊತೆಗೆ ಅಲ್ಲಿ ಭದ್ರತಾ ವ್ಯವಸ್ಥೆಗಳನ್ನ, ಕಾನೂನು ಶಾಂತಿ ಸುವ್ಯವಸ್ಥೆ ಕಾಪಾಡೋದಕ್ಕೆ ಕಾನೂನು ಸುವ್ಯವಸ್ಥೆ ಕೂಡ ಸರಿಯಾಗಿ ಮಾಡಿಕೊಳ್ಳಲಾಗಿದೆಯಾ? ಏನೆಲ್ಲ ಅಪ್ಡೇಟ್ ಇದೆ ಆರ್ಎಸ್ಎಸ್ ಪಥಸಂಚಲನದ ಕುರಿತಾಗಿ? ಶ್ರೀಲಕ್ಷ್ಮಿ, ಇವತ್ತು ಕೆಂಬಾವಿಯಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ಆರಂಭಗೊಳ್ಳಲು ಇನ್ನೇನು ಕೌಂಟ್ ಡೌನ್ ಶುರುವಾಗಿರುವಂತಂದ್ರೆ ಇವತ್ತು 4 ಗಂಟೆಗೆ ಏನು ಈಗಾಗಲೇ ಆರ್ಎಸ್ಎಸ್ನ ಪಥಸಂಚಲನ ಕೂಡ ನಡೀತಾ ಇರುವಂತಂದ್ರೆ ಈ ಒಂದು ಪಥಸಂಚಲನಕ್ಕಾಗಿ ಈಗಾಗಲೇ ಕೆಂಬಾವಿ ಪಟ್ಟಣದಾದ್ಯಂತ ಪೊಲೀಸರು ಸಂಪೂರ್ಣವಾಗಿ ಕಣ್ಗಾವಲನ್ನು ಇರಿಸಿರುವಂತಂದ್ರೆ ಸುಮಾರು 300ಕ್ಕೂ ಅಧಿಕ ಪೊಲೀಸರನ್ನ ಕೆಂಬಾವಿ ಪಟ್ಟಣದಾದ್ಯಂತ ನಿಯೋಜನೆ ಮಾಡುವ ಮೂಲಕ ಈ ಒಂದು ಪಥಸಂಚಲನದ ಮೇಲೆ ಪೊಲೀಸರ ಹದ್ದಿನ ಕಣ್ಣನ್ನ ಇರಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಮತ್ತೊಂದು ಕಡೆಗೆ ಸಾಕಷ್ಟು ಈಗಾಗಲೇ 6 ಡ್ರೋನ್ ಕ್ಯಾಮೆರಾಗಳನ್ನ ಬಿಟ್ಟು ಡ್ರೋನ್ ಕ್ಯಾಮೆರಾಗಳಲ್ಲೂ ಕೂಡ ಈ ಒಂದು ಪಥಸಂಚಲನದ ಮೇಲೆ ಕಣ್ಣಿಡುವಂತ ಕೆಲಸಗಳಾಗಿರುವಂತದ್ದು. ಯಾಕಂತಂದ್ರೆ ಈಗಾಗಲೇ ಡಿಎಸ್ಎಸ್ ಮತ್ತು ಆರ್ಎಸ್ಎಸ್ ಅನ್ನುವಂಥದ್ದು ಕೂಡ ಕೆಂಬಾವಿಯಲ್ಲಿ ನಿರ್ಮಾಣವಾಗಿತ್ತು. ಆದರೆ ಈ ಒಂದು ಸ್ಥಿತಿಗೆ ನಿನ್ನೆ ಸುರಪುರ ತಾಲೂಕಾಡಳಿತ ಶಾಂತಿ ಸಭೆ ನಡೆಸುವ ಮೂಲಕ ಈ ಒಂದು ಶಾಂತಿ ಸಭೆ ಸಂಪೂರ್ಣವಾಗಿ ಯಶಸ್ವಿಯಾಗಿದ್ದು ಈ ಒಂದು ಪಥಸಂಚಲನಕ್ಕೆ ಅಡ್ಡಿಯನ್ನ ಮಾಡುವುದಿಲ್ಲ ಅಂತೇಳಿ ಡಿಎಸ್ಎಸ್ನವರು ಕೂಡ ಸ್ಪಷ್ಟವನ್ನ ಪಡಿಸಿದ್ದಾರೆ. ಆದರೂ ಕೂಡ ಯಾವುದೋ ಒಬ್ಬ ಕಿಡಿಗೇಡಿಗಳಿಂದ ಏನಾದರೂ ಅಹಿತಕರ ಘಟನೆಗಳು ನಡೀಬಹುದು ಅನ್ನೋ ನಿಟ್ಟಿನಲ್ಲಿ ಇವತ್ತು ಪೊಲೀಸರು 6 ಡ್ರೋನ್ ಕ್ಯಾಮೆರಾಗಳು ಮತ್ತು ವಿಡಿಯೋಗ್ರಾಫರ್ಗಳನ್ನು ಇಡುವ ಮೂಲಕ ಆ ಒಂದು ಕಣ್ಗಾವಲನ್ನು ಇರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಮತ್ತೊಂದು ಕಡೆಗೆ ಪ್ರಮುಖ ಬೀದಿಗಳಲ್ಲಿ ಆರ್ಎಸ್ಎಸ್ನ ಪಥಸಂಚಲನ ಸಾಗುವಂತಹ ಮಾರ್ಗದುದ್ದಕ್ಕೂ ಪೊಲೀಸರ ಕಾಕಿ ಉಕ್ಕಿನ ಕೋಟೆಯನ್ನು ಕೂಡ ನಿರ್ಮಾಣ ಮಾಡಿರುವಂತದ್ದು. ಯಾಕಂತಂದ್ರೆ ಪ್ರತಿ ಹೆಜ್ಜೆಗೂ ಕೂಡ ಪೊಲೀಸರ ಸರ್ಪಗಾವಲನ್ನ ನಿಯೋಜನೆ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪಥಸಂಚಲನ ಕೆಂಬಾವಿ ಪಟ್ಟಣ ಸಂಪೂರ್ಣವಾಗಿ ಈಗಾಗಲೇ ಕೇಸರಿ ಬಾವುಟಗಳು ರಾರಾಜಿಸುತ್ತಿರುವಂತದ್ದು. ಮತ್ತೊಂದು ಕಡೆ ಗಣವೇಷಧಾರಿಗಳು ಕೂಡ ಈಗಾಗಲೇ ಸಿದ್ಧಗೊಳ್ತಾ ಇರುವಂತಂದ್ರೆ ಗಣವೇಷಧಾರಿಗಳು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕೆಂಬಾವಿಯಲ್ಲಿ ಸೇರ್ತಾರೆ. ಯಾಕಂತಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಗುರುಮಿಟ್ಕಲ್ನಲ್ಲೂ ಕೂಡ ಇದೇ ಅಂತ ಸ್ಥಿತಿ ನಿರ್ಮಾಣವಾಗಿತ್ತು. ಅದಾದ ಬಳಿಕ ಕೆಂಬಾವಿಯಲ್ಲೂ ಕೂಡ ಅಂತದ್ದೇ ಸ್ಥಿತಿ ನಿರ್ಮಾಣವಾಗಿರೋದ್ರಿಂದ ಈಗಾಗಲೇ ಗಣವೇಷಧಾರಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಸೇರುವಂತಹ ಸಾಧ್ಯತೆ ಇರುವಂತಹ ಸಾವಿರಾರು ಸಂಖ್ಯೆಯಲ್ಲಿ ಗಣವೇಷಧಾರಿಗಳು ಕೂಡ ಇವತ್ತು ಈ ಒಂದು ಪಥಸಂಚಲನದಲ್ಲಿ ಭಾಗಿಯಾಗ್ತಾರೆ. ಮತ್ತೊಂದು ಕಡೆಗೆ ಅಂತಂದ್ರೆ ಡಿಎಸ್ಎಸ್ನವರು ಏನು ಈ ಒಂದು ಆರ್ಎಸ್ಎಸ್ನ ಪಥಸಂಚಲನ ನಡೀಬಾರದು ಅನ್ನೋ ನಿಟ್ಟಿನಲ್ಲಿ ಮನವಿಯನ್ನು ಕೊಟ್ಟಿದ್ರು. ಆದರೆ ಈ ಒಂದು ಮನವಿಗೆ ಅವರು ಸಹಮತಿ ಸೂಚಿಸಿದ ಬಳಿಕ ಆಗಿರಬಹುದು ಮತ್ತು ಇವತ್ತು ಕೂಡ ಏನು ಆರ್ಎಸ್ಎಸ್ನ ನಾಯಕರೇ ಖುದ್ದು ಏನು ಈ ಒಂದು ಪಥಸಂಚಲನ ನಡೀತಾ ಇರುವಂತಹ ಮಾರ್ಗದಲ್ಲಿ ಈಗಾಗಲೇ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮತ್ತು ಬಾಬು ಜಗಜೀವನ್ ರಾಮ್ ಅವರ ಭಾವಚಿತ್ರವನ್ನು ಅಳವಡಿಕೆ ಮಾಡುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಅದಕ್ಕೆ ಹಾರವನ್ನು ಕೂಡ ಹಾಕಿರುವಂತಂದ್ರೆ ನಿನ್ನೆ ಏನು ಕೇಸರಿ ಬಂಟಿಂಗ್ಸ್ ಅಳವಡಿಕೆ ಮಾಡಿದ್ರು ಆ ಸಂದರ್ಭದಲ್ಲಿ ವೀರ ಸಾವರ್ಕರ್ ಮತ್ತು ಥ್ಯಾಂಕ್ ಯು ನಾಗರಾಜ್.